ಅಲ್ಲ ಯಾರು ಬಂದ್ರೆ ಒಳ್ಳೇದಾಗುತ್ತೆ ನಿಮಗೆ? ಇಲ್ಲೇ ಹ್ಞೂ ಇಲ್ಲಿ ಅಷ್ಟು ಹೇಳಲಿಕ್ಕೆ ಆಗೋದಿಲ್ಲ ರೀ. ಇಲ್ಲೇ ಯಾವುದು ಇಲ್ಲಿ ಕಾಂಪಿಟೇಷನ್ ಅದು ಭಾಳ ಇದೆ. ಹ್ಞೂ ಕಾಂಪಿಟೇಷನ್ ಭಾಳ ಬೇಕು, ಏನು ಬರ್ತೈತೆ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲಿ ಭಾಗದಲ್ಲಿ ಬರ್ಬೇಕಾದ್ರೆ ಕಾಂಗ್ರೆಸ್ ಬರ್ತದೆ. ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಬರ್ತದೆ. ಯಾಕೆ ಸರ್ ಕಾಂಗ್ರೆಸ್ ಯಾಕೆ ಬಂದಿದೆ? ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ಯಾವತ್ತೂ ಅದೇ ಈ ತಾಲೂಕಿನಾಗ, ಈ ಜಿಲ್ಲಾದೊಳಗೆ, ನಮ್ಮ ತಾಲೂಕಿನಾಗ ಎಲ್ಲ ಅದೇ ಅದೇ ಹ್ಞೂ. ಏನೇನು ಡೆವಲಪ್ ಮಾಡಿದ್ದಾರೆ ಈ ಕಡೆಗೆ? ಕಾಂಗ್ರೆಸ್ ಡೆವಲಪ್ಮೆಂಟ್ ಚಲೋ ಕೆಲಸ ಮಾಡಿದ್ದಾರೆ. ಏನೇ ಮಾಡಿದ್ದಾರೆ? ರೋಡು, ನಳ, ಅದು ಇದು ಲೈಟು ಸೌಕರ್ಯ ಎಲ್ಲ ಇದು ಜಡ್ ಮಾಡಿದ್ದಾರೆ. ಹ್ಞೂ ಸರ್, ಈಗ ಕಾಂಗ್ರೆಸ್ ಕಡೆಯಿಂದ ಅಂಜಲ್ ನಿಂಬಾಳ್ಕರ್ ನಿಂತಿದ್ರೆ ಹೌದು, ಗೊತ್ತಾ ಕ್ಯಾಂಡಿಡೇಟ್? ಗೊತ್ತು. ಹೆಸರು ಕೇಳಿದ್ರಾ? ಹೌದು. ಹೆಂಗೆ ಅವರು? ಅವ್ರು ಈಗ ಹೊಸದಾಗಿ ನಿಂತಿದ್ದಾರೆ, ಮೊದಲು ಇದಕ್ಕೆ ನಿಂತಿದ್ರು ಆರ್ಟ್ಸ್ ಬಂದಿದ್ದಾರೆ. ಕರೆ ಈ ಸಲ ಅವರೇ ಬರ್ತಾರೆ ಅಂತ ಗ್ಯಾರಂಟಿ ಹೇಳ್ತಿದ್ರೆ. ಅವರೇ ಬಂದಿರೋ ಗ್ಯಾರಂಟಿ ಹೇಳ್ತೀರಾ? ಸರ್, ಯಾರೇ ಬಂದರೂ ಕೂಡ ನಿಮಗೆ ನಿರೀಕ್ಷೆಗಳು, ನಿಮ್ಮ ಡೆವಲಪ್ಮೆಂಟ್ ಏನು ಬೇಕಿಲ್ಲಿ ಈ ಭಾಗದಲ್ಲಿ? ಈ ಭಾಗದಲ್ಲಿ ಏನು ಮಾಡ್ಬೋದು, ಇನ್ನಿತರ ಮುಂದೆ ಏನು ಯಾವ್ಯಾವ ಸ್ಕೀಮ್ ಬರ್ತಾವೆ ಅವೆಲ್ಲ ಹಾಕಬೇಕು, ಮಾಡಬೇಕು. ಇಷ್ಟೊಂದು ಬಜೆಟ್ ಬರ್ತದೆ, ಅದ್ರಲ್ಲಿ ಏನೇನು ಬೇಕು ಅಂತ ಹಾಕ್ಬೇಕಲ್ಲ. ಹಾಂ ಸರ್, ಇದಕ್ಕೂ ಮುಂಚೆ ಅನಂತಕುಮಾರ್ ಹೆಗಡೆ ಅವರು 6 ಬಾರಿ MP ಕ್ಷೇತ್ರದಲ್ಲಿ ಅವ್ರು ಏನು ಮಾಡಿಲ್ಲ. ಏನು ಮಾಡಿಲ್ಲ. ಏನು ಮಾಡಿಲ್ಲ.